ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ಸ್ಯಾರಿ ಆದ್ರೆ ಕೊಟ್ಟಿದ್ದಾರೆ ಕಸ್ಟಮರು. ಇದರಿಂದ ಯಾವ ರೀತಿ ನಾವು ಡ್ರೆಸ್ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದು ಫುಲ್ ಸರ್ಕಲ್ ಅಂಬ್ರೆಲಾ ಆದ್ರೆ ಸ್ಟಿಚ್ ಮಾಡ್ತಾ ಇದೀನಿ. ಚೆನ್ನಾಗಿದೆ ಪ್ಲೈನ್ ಸ್ಯಾರಿ. ಇದರಲ್ಲಿ ಬ್ಲೌಸ್ ಸಪರೇಟ್ ಆಗಿ ಬಂದಿದೆ. ತೋರಿಸ್ತೀನಿ ಅದನ್ನು ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಯಾವ ರೀತಿ ಅಂಬ್ರೆಲಾ ಡ್ರೆಸ್ ಕಟ್ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಇದಾದ್ರೆ ಬ್ಲೌಸ್ ಪೀಸ್. ಇದರಲ್ಲಿ ಬಾಡಿ ಪಾರ್ಟ್ ಆದ್ರೆ ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತೆ ಹ್ಯಾಂಡ್ಸ್ ಅವರು ಫುಲ್ ಆದ್ರೆ ಇಟ್ಟಿದ್ದಾರೆ. ಇದರಲ್ಲಿ ಸಾಕಾಗಲ್ಲ, ಅದರಿಂದ ಸ್ಯಾರಿಯಲ್ಲಿ ಹ್ಯಾಂಡ್ಸ್ ಕಟ್ ಮಾಡ್ಕೊಳ್ಳೋಣ. ಇದು ಬಾಡಿ ಪಾರ್ಟ್ ಆದ್ರೆ ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತೆ ಸ್ಯಾರಿಯಲ್ಲಿ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗಾದ್ರೆ ಲೈನಿಂಗ್ ಮೇಲೆ ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಂಡು ಇಟ್ಕೊಂಡಿದ್ದಾದ್ಮೇಲೆ ನೋಡಿ ಈ ತರ ಓಪನ್ ಸೈಡ್ ಆ ಕಡೆ ಬರೋ ತರ ಇಟ್ಕೊಂಡು ಕ್ಲೋಸ್ ನಮ್ಮ ಸೈಡ್ ಇರೋ ತರ ಈ ತರ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಮತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಒಂದೇ ಸರಿ ಆದ್ರೆ ಕಟ್ ಮಾಡ್ತಾ ಇದೀನಿ ನಾನು. ಅದಕ್ಕೆ ನೋಡಿ ಇದನ್ನ ಇನ್ನೊಂದು ಫೋಲ್ಡ್ ಆದ್ರೆ ಮಾಡ್ಕೊಳ್ಳಿ. ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಈ ತರ ಇಟ್ಕೊಳ್ಳಿ. ಅವ್ರದ್ದು ಮೆಜರ್ಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಮೊದಲಿಗಾದ್ರೆ ಇವ್ರದ್ದು ಲೆಂತ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಡ್ರೆಸ್ ಲೆಂತ್ ಬಂದು ಇವ್ರದ್ದು 55 ಇದೆ. 55 ಅಲ್ಲಿ ನಾನು 15 ಬಾಡಿಗೋಸ್ಕರ ತಗೊಂತಾ ಇದೀನಿ. ಇನ್ನ 40 ಇಂಚಸ್ ಬಂದು ಕೆಳಗಡೆ ಅಂಬ್ರೆಲಾ ಸ್ಕರ್ಟ್ ಗೋಸ್ಕರ ತಗೊಂತಾ ಇದೀನಿ. 40 ಇಂಚಸ್ ಇಲ್ಲಿ 15 ಇಂಚಸ್ ಆದ್ರೆ ಬಾಡಿ ಪಾರ್ಟ್ ತಗೊಂತಾ ಇದೀನಿ. ನೋಡಿ 15 ಇಂಚು 1 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೋಬೇಕು. ಮೇಲೆ 1/2 ಇಂಚ್ ಶೋಲ್ಡರ್ ಜಾಯಿಂಟ್ಗೆ, ಕೆಳಗಡೆ 1/2 ಇಂಚ್ ಅನ್ನೋದು ಅಂಬ್ರೆಲಾ ಸ್ಕರ್ಟ್ ಜಾಯಿಂಟ್ ಮಾಡೋಕ್ಕೋಸ್ಕರ 1/2 ಇಂಚು. 1 ಇಂಚ್ ಆದ್ರೆ ಎಕ್ಸ್ಟ್ರಾ ತಗೊಳ್ಳಿ. ಸ್ವಲ್ಪ ಕುಳ್ಳಗಿರೋರ್ಗಾದ್ರೆ 14 ಇಂಚ್ ಆದ್ರೆ ಸರಿಯಾಗುತ್ತೆ. ಇವ್ರು ಸ್ವಲ್ಪ ಹೈಟ್ ಇದ್ದಾರೆ, ಅದರಿಂದ 15 ಇಂಚ್ ತಗೊಂತಾ ಇದೀನಿ. ಎರಡು ಕಡೆ ಸೇಮ್ 16 ಇಂಚ್ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಎಲ್ ಶೇಪ್ ಸ್ಕೇಲ್ ಇರೋದ್ರಿಂದ ಹೆಚ್ಚು ಕಡಿಮೆ ಅನ್ನೋದು ಬರಲ್ಲ, ಸ್ಟ್ರೈಟ್ ಆಗಿ ಬರುತ್ತೆ ಲೈನ್ ಅನ್ನೋದು. ಮತ್ತೆ ಬಟ್ಟೆನೂ ಹೆಚ್ಚು ಕಡಿಮೆ ಇರ್ತೀರ ನೀಟಾಗಿರುತ್ತೆ. ಈ ತರ ಸ್ಕೇಲ್ ಅಂತ ತಗೊಳ್ಳಿ, ನೀವು ತುಂಬಾ ಯೂಸ್ ಆಗುತ್ತೆ. ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇವ್ರದ್ದು ಬಾಡಿ ಮೆಜರ್ಮೆಂಟ್ಸ್ ತಗೊಂಡಿರ್ಬೇಕು ಫಸ್ಟೇ, ಇಲ್ಲಾಂದ್ರೆ ಡ್ರೆಸ್ ಅಳತೆಗಾದ್ರೂ ತಗೊಳ್ಳಿ. ಇವ್ರದ್ದು 34 ಸೈಜ್ ಇದೆ. ಸೊಂಟದ ಸುತ್ತಳತೆ 34 ಅಲ್ಲಿ 4ನೇ ಒಂದು ಭಾಗ ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೋಡಿ 34ಗೆ ಇಲ್ಲಿ ಇಟ್ಕೊಂಡು ಮತ್ತೆ ಅದನ್ನ ಅರ್ಧ ಮಾಡಿ, ಅದ್ರಲ್ಲಿ 17 ಬರುತ್ತೆ. ಅದ್ರಲ್ಲಿ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ? 8.5 ಬರುತ್ತೆ. 8.5ಗೆ ಒಂದು ಮಾರ್ಕ್ ಮಾಡಿ. ಮತ್ತೆ 1 ಇಂಚ್ ಡಾಟ್ಗೋಸ್ಕರ ಮಾರ್ಕ್ ಮಾಡಿ. ಎಕ್ಸ್ಟ್ರಾ 2 ಇಂಚ್ ಆದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇವ್ರು ಶೋಲ್ಡರ್ 34 ಸೈಜ್ ಅವ್ರಿಗೆ ಬ್ಲೌಸ್ ಅಲ್ಲಿ ಆದ್ರೆ ಶೋಲ್ಡರ್ ಮತ್ತೆ ನೆಕ್ ಎರಡು ಸೇರಿ 5.5 ತಗೊಂತೀರಿ. ಬಟ್ ಇದರಲ್ಲಿ 6 ತಗೊಳ್ಳಿ. ಡ್ರೆಸ್ ಯಾಕಂದ್ರೆ ಸ್ವಲ್ಪ ಲೂಸ್ ಆಗಿ ಹಾಕೊಂತಾರೆ, ಅದರಿಂದ 6 ಆದ್ರೆ ತಗೊಳ್ಳಿ. ಆರ್ಮ್ ಡೌನ್ 34 ಸೈಜ್ ಅವ್ರಿಗೆ 6 ತಗೊಂತಾರೆ. ಇದು ಸ್ವಲ್ಪ ಒಂದು 1/2 ಇಂಚ್ ಸೇರಿಸಿ 6.5 ತಗೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇರಬೇಕು. ಮತ್ತೆ ಇಲ್ಲಿನ ಒಂದ್ ಹತ್ರನು ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬರ್ಬೇಕು 6 ಇಂಚ್. ಇಲ್ಲಿ ಬಂದ್ ಮತ್ತೆ ಲೈನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇವ್ರ ಚೆಸ್ಟ್ ಬಂದು 38 ಇದೆ. 38 ಅಲ್ಲಿ 4ನೇ ಒಂದು ಭಾಗ ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗಿಲ್ಲ ನೋಡಿ ಟೇಪಲ್ಲಿ ಈ ತರ ಇಟ್ಕೊಂಡು ಅರ್ಧ 19 ಬರುತ್ತೆ. ಅದ್ರಲ್ಲಿ ಅರ್ಧ ಬಂದು 9.5 ಬರುತ್ತೆ. 9.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚ್ ಎಕ್ಸ್ಟ್ರಾ ಖರ್ಚಿಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಲೈನ್ ಟಚ್ ಆಗೋ ತರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ ಶೋಲ್ಡರ್ ಎಷ್ಟು, ನೆಕ್ಗೆ 3 ಇಂಚ್ ತಗೊಳ್ಳಿ. ಶೋಲ್ಡರ್ಗೂ 3 ಇಂಚ್ ತಗೊಳ್ಳಿ. ಯಾಕಂದ್ರೆ ಡ್ರೆಸ್ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಆಗಿರ್ಬೇಕು. ಬ್ಲೌಸ್ ಅಲ್ಲಿ ಆದ್ರೆ 2.5 ತಗೊಂತೀರಿ, ಬಟ್ ಡ್ರೆಸ್ ಆಗಿರೋದ್ರಿಂದ 3 ಇಂಚ್ ತಗೊಳ್ಳಿ. ನೀಟಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು. ಮತ್ತೆ ಇದು ಆರ್ಮ್ ಡೌನ್ ಅನ್ನೋದು 1.5 ತಗೊಳ್ಳಿ. ಇದು 34 ಸೈಜ್ ಆಗಿರೋದ್ರಿಂದ 1.5 ತಗೋಬೇಕು. ಅದೇ ಚಿಕ್ಕ ಸೈಜ್ 30 ಒಳಗಡೆ ಇದ್ರೆ 1/4 ಇಂಚ್ ತಗೊಳ್ಳಿ. ನೋಡಿ ಬಾಕ್ಸ್ ಮಾರ್ಕ್ ಮಾಡ್ಕೊಂಡಿರೋ ತರ ಈ ಲೈನ್ ಮತ್ತೆ ಈ ಲೈನ್ ಟಚ್ ಆಗೋ ತರ ಆರ್ಮ್ ಸ್ಕೇಲ್ ಇಟ್ಕೊಂಡು ನೀಟಾಗಿ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಇವ್ರದ್ದು ಬ್ಯಾಕ್ ಬಂದು ಎಷ್ಟಾದ್ರೂ ಇಟ್ಕೋಬಹುದು. ಇದು ಡೀಪ್ ನೆಕ್ ಎಷ್ಟಾದ್ರೂ ಇಟ್ಕೋಬಹುದು. 6, 7, 8, 9. ಇವ್ರಿಗಾದ್ರೆ ನಾನು ಒಂದು 8 ಆದ್ರೆ ಇಡ್ತಾ ಇದೀನಿ. ನೋಡಿ ಇಲ್ಲಿ 3 ತಗೊಂಡಿದ್ದೀರಲ್ಲ, ಇಲ್ಲೊಂದು 1/2 ಇಂಚ್ ಸೇರಿಸಿ 3.5 ತಗೊಳ್ಳಿ. ತುಂಬಾ ನೀಟಾಗಿ ಬರುತ್ತೆ ನೆಕ್ ಅನ್ನೋದು. ಇವ್ರು ಯಾವ್ದೇ ಡಿಸೈನ್ ಎಲ್ಲ ಜಸ್ಟ್ ರೌಂಡ್ ಶೇಪ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ರೌಂಡ್ ಶೇಪ್ ಅಲ್ಲೇ ಮಾರ್ಕ್ ಮಾಡ್ತಾ ಇದೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 9.5 ಇದೆಲ್ಲ ಟೇಪ್ ಈ ರೀತಿ ಮಧ್ಯಕ್ಕೆ ಮುಚ್ಕೊಳ್ಳಿ. ಮುಚ್ಚಿದಾದ್ಮೇಲೆ ಮಧ್ಯಕ್ಕೆ ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು 4.5 ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀರಲ್ಲ, ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಮಾರ್ಕ್ ಆದ್ರೆ ಮಾಡ್ಕೊಳ್ಳಿ. ಟಚ್ ಆಗೋ ತರ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಇವರು ದಪ್ಪ ಇರೋದ್ರಿಂದ ಇಲ್ಲಿ 1 ಇಂಚ್ ಅಷ್ಟು ಇಲ್ಲ 3/4 ಇಂಚ್ ಅಷ್ಟು ಕಡಿಮೆ ಮಾಡಿ. ಯಾಕಂದ್ರೆ ಡ್ರೆಸ್ ಸ್ವಲ್ಪ ಬಾಗಿದಂಗೆ ಇರುತ್ತೆ, ಅದರಿಂದ ಇಲ್ಲಿ 1/4 ಇಂಚ್ ಅಷ್ಟು ಕಡಿಮೆ ಮಾಡೋದ್ರಿಂದ ಡ್ರೆಸ್ ಸ್ಟ್ರೈಟ್ ಆಗಿರುತ್ತೆ. ಮತ್ತೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಅದರಿಂದ 1/4 ಇಂಚ್ ಆದ್ರೆ ಕಡಿಮೆ ಮಾಡಿ. ನಾವು ಬ್ಲೌಸ್ ಅಲ್ಲಿ ಆದ್ರೆ 1/2 ಇಂಚ್ ಕಡಿಮೆ ಮಾಡ್ತೀವಿ, ಬಟ್ ಡ್ರೆಸ್ ಅಲ್ಲಿ ಆದ್ರೆ 1/4 ಇಂಚ್ ಕಡಿಮೆ ಮಾಡಿ. ಕಡಿಮೆ ಮಾಡಿದ್ಮೇಲೆ ಇವಾಗ ಹೆಂಗಿದೆಯೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಹೇಗಿದೆಯೋ ಅದೇ ರೀತಿ ಕಟ್ ಮಾಡ್ಬಿಡಿ ನೀಟಾಗಿ. ನೋಡಿ ಇವಾಗ ಇದು ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಒಂದೇ ಸರಿ ಕಟ್ ಮಾಡೋದ್ರಿಂದ ಇದು ಓಪನ್ ಮಾಡ್ಕೊಳ್ಳಿ.
ನೋಡಿ ಇದು ಬ್ಯಾಕ್ ಅಂತ ಬರ್ಕೊಳ್ಳಿ. ಇಲ್ಲಿ ಚಿಕ್ಕದಾಗ ಒಂದು ಮ್ಯಾಚ್ ಹಾಕೊಳ್ಳಿ, ನೆನಪಿರುತ್ತೆ. ನೋಡಿ ಇದು ತೆಗ್ದ್ಬಿಡಿ. ಫ್ರಂಟ್ ಪಾರ್ಟ್ ಅಲ್ಲಿ ಒಂದು 1/2 ಇಂಚ್ ಅಷ್ಟು ಫಸ್ಟ್ ಆದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಈ ತರ ಸ್ಟ್ರೈಟ್ ಆಗಿ ಲೈನ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇಲ್ಲಿ 1/2 ಇಂಚ್ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಕರ್ವ್ ಸ್ಕೇಲ್ ಅಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಕೇಳ್ಬೋದು ಇಲ್ಲಿ ಪ್ರಿನ್ಸಸ್ ಕಟ್ ಯಾವುದೇ ರೀತಿ ಇರ್ತಾ ಇಲ್ಲ, ನಾನು ಜಸ್ಟ್ ಆದ್ರೆ ಡಾಟ್ ಆದ್ರೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದೀನಿ. ನೀವು ಬೇಕಾದ್ರೆ ಪ್ರಿನ್ಸಸ್ ಕಟ್ ತರ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಇದಾದ್ರೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬಹುದು. ನೋಡಿ ಫ್ರಂಟ್ ಬಂದು 3 ಇಂಚ್ ಆದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಆದ್ರೆ 8 ಇಂಚ್ ಆದ್ರೆ ಇಟ್ಕೊಂಡಿದ್ವಿ, ಫ್ರಂಟ್ ಅಲ್ಲಿ ಆದ್ರೆ 7 ಇಂಚ್ ಆದ್ರೆ ಇಟ್ಕೊಳ್ಳಿ. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ಚಿಕ್ಕ ಸೈಜ್ ಆದ್ರೆ ಒಂದು 6.5 ಇಟ್ಕೊಳ್ಳಿ ಸಾಕು. ನೀವು ಫ್ರಂಟ್ ಅಲ್ಲಿ ಅಷ್ಟೇ ಯಾವುದೇ ಡಿಸೈನ್ ಏನಿಲ್ಲ. ನೋಡಿ ಈ ತರ ರೌಂಡ್ ಶೇಪ್ ಆದ್ರೆ ಹೇಳಿದ್ರೆ ಇವರು ನೋಡಿ ಇಲ್ಲಿ ಬರ್ಕೊಳ್ಳಿ. ಇದು ಫ್ರಂಟ್ ಅಂತ ನೆನಪಿರುತ್ತೆ. ನೋಡಿ ಇದು ಬ್ಯಾಕ್, ಇದರಲ್ಲಿ ಬ್ಯಾಕ್ ಅಂತ ಬರ್ಕೊಳ್ಳಿ, ನೆನಪಿರುತ್ತೆ. ಇವಾಗ ಇದನ್ನ ಒರಿಜಿನಲ್ ಬಟ್ಟೆ ಮೇಲೆ ಇಟ್ಟು ಯಾವ ರೀತಿ ಕಟ್ ಮಾಡ್ಬೇಕು ಅಂತ ಹೇಳ್ತೀನಿ ಬನ್ನಿ. ಒರಿಜಿನಲ್ ಬಟ್ಟೆ ಮೇಲೆ ಲೈನಿಂಗ್ ಆದ್ರೆ ಇಟ್ಕೊಂಡು ನೋಡಿ ಕಟ್ ಮಾಡ್ಕೊಳ್ಳಿ ನೀಟಾಗಿ. ನಿಮ್ಗೆ ಬೇಕಾದ್ರೆ ಬ್ಯಾಕ್ ಅಲ್ಲಿ ಜಿಪ್ ಇಟ್ಕೋಬಹುದು. ನಾನು ಯಾವುದೇ ರೀತಿ ಜಿಪ್ ಆದ್ರೆ ಇಡ್ತಾ ಇಲ್ಲ, ಅದೇ ಹಾಗೆ ಸ್ಟಿಚ್ ಮಾಡ್ತಾ ಇದೀನಿ. ನಿಮ್ಗೆ ಬೇಕಾದ್ರೆ ಜಿಪ್ಪು ಇಲ್ಲಾಂದ್ರೆ ಉಕ್ಸು ಏನಾದ್ರು ಇಟ್ಕೋಬಹುದು. ನೋಡಿ ಹಿಂಗೆ ಒರಿಜಿನಲ್ ಮೇಲೆ ಲೈನಿಂಗ್ ಕಟ್ ಮಾಡಿರೋ ಬಟ್ಟೆನ ನೀಟಾಗಿ ಇಟ್ಕೊಂಡು ಕಟ್ ಮಾಡಿ. ಎರಡು ಸೈಡ್ ಓಪನ್ ಇರಲ್ಲ, ಅದರಿಂದ ಎರಡೂ ಈ ಕಡೆನೇ ಬರೋ ತರ ಇಟ್ಕೊಂಡು ನೋಡಿ. ಓಪನ್ ಇರೋ ಸೈಡ್ ಇಟ್ಕೋಬೇಡಿ, ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಟ್ ಮಾಡಕ್ ಹೋಗ್ಬೇಡಿ. ಇದು ಸ್ಲೀವ್ಸ್ ಆದ್ರೆ 25 ಆದ್ರೆ ಇದೆ, 1 ಇಂಚು ಎಕ್ಸ್ಟ್ರಾ ತಗೋಬೇಕು ಖರ್ಚಿಗೋಸ್ಕರ. ಶೋಲ್ಡರ್ ಜಾಯಿಂಟ್ 1/2 ಇಂಚು, ಕೆಳಗಡೆ 1/2 ಇಂಚು ಮರ್ಚಿ ಹೊಲಿಯೋದಕ್ಕೆ. ಅದರಿಂದ 26 ಆದ್ರೆ ತಗೊಂತಾ ಇದೀನಿ. ಇದು ನೀವು ಅನ್ಕೋಬಹುದು ಏನು ಇಷ್ಟದ ಇದೆಯಾ ಹ್ಯಾಂಡ್ ಅಂತ. ಇವ್ರದ್ದು 22 ಏನೋ ಬಂದಿದೆ, ಬಟ್ 3 ಇಂಚ್ ಆದ್ರೆ ಎಕ್ಸ್ಟ್ರಾ ಹ್ಯಾಂಡ್ ಮಾಡ್ತಾ ಇದ್ದಾರೆ. ಏನಂದ್ರೆ ಇಲ್ಲಿ ಸ್ವಲ್ಪ ಪುಷ್ಪಕ್ ತರ ಬರ್ಬೇಕಂತೆ. ಅವಾಗ ಪುಷ್ಪಕ್ ಪ್ಯಾಂಟ್ ಬರ್ತೈತಲ್ಲ ಆ ತರ ಇಲ್ಲಿ ಹ್ಯಾಂಡ್ ಹತ್ರ ಸ್ವಲ್ಪ ಬಟ್ಟೆ ಜಾಸ್ತಿ ತರ ಇರೋ ತರ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ನಾನು 25 ಆದ್ರೆ ತಗೊಂತಾ ಇದೀನಿ. 1 ಇಂಚ್ ಆದ್ರೆ ಎಕ್ಸ್ಟ್ರಾ ಸೇರಿಸ್ಕೊಂಡು 26ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಟಚ್ ಆಗೋ ತರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 3.5 ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಆಗಿ ಲೈನ್ ಆದ್ರೆ ಹಾಕೊಳ್ಳಿ. ಸೊಂಟ ಸುತ್ತಳತೆ ಎಷ್ಟು ಹೇಳಿ 8.5. 34ರಲ್ಲಿ 4ನೇ ಒಂದು ಭಾಗ ಸೊಂಟ ಕಾಲು ತಗೊಳ್ಳಿ. 8.5 ಇಲ್ಲಿಗೆ ಬರುತ್ತೆ. ಇಲ್ಲಾದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟ್ರೈಟ್ ಆಗೋದು ಇಲ್ಲಿಂದ ಇಲ್ಲಿ ಲೈನ್ ಇಳಿರಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಅನ್ನೋದು ತಗೊಳ್ಳಿ. ಇದು ಕೈ ಸುತ್ತಳತೆ ಬಂದು 8 ಇದೆ, ಅದೆಲ್ಲ ಅರ್ಥ 4 ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ 2 ಇಂಚ್ ಎಕ್ಸ್ಟ್ರಾ. ತರ ಸ್ಕೇಲ್ ಅನ್ನು ಇಟ್ಕೊಂಡ್ರೆ ಹ್ಯಾಂಡ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ ಈ ತರ ಸ್ಕೇಲ್ ಇಟ್ಕೊಂಡು ಇಲ್ಲಿ ಸ್ವಲ್ಪ ಕರು ಬರೋ ತರ ಇಟ್ಕೊಂಡು ಮಾರ್ಕ್ ಆದ್ರೆ ಮಾಡ್ಕೊಳ್ಳಿ. ಇದು ಸ್ಮೂತ್ ಇರೋದ್ರಿಂದ ಬಟ್ಟೆ ಸರಿಯಾಗಿ ಮಾರ್ಕಿಂಗ್ ಅನ್ನೋದು ಬೀಳ್ತಾ ಇಲ್ಲ. ಈ ರೀತಿ ಇಟ್ಕೊಂಡು ನೀಟಾಗಿ ನೋಡಿ ಇವಾಗ ಹೇಗಿದೆಯೋ ಹಾಗೆ ಕಟ್ ಮಾಡ್ಬಿಡಿ. ಟೂ ಫೋಲ್ಡ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ಕಟ್ ಮಾಡ್ಬೇಕಂದ್ರೆ ನೋಡಿ ಈ ಕೊನೆ ತಗೊಂಡೋಗಿ ಸಮೋಸ ಮಾಡಲ್ ಈ ತರ ಇಟ್ಕೋಬೇಕು. ನೋಡಿ ಈ ತರ ಇಟ್ಕೋಬೇಕು, ಸಮೋಸ ತರ ಬರ್ಬೇಕು. ನೋಡಿ ಈ ತರ ಇರಬೇಕು. ಈ ತರ ಬಂದ್ಮೇಲೆ ನೋಡಿ ಬ್ಯಾಕ್ ಪಾರ್ಟ್ ಆದ್ರೆ ತಗೊಂಡು ಇದರಲ್ಲಿ ನಾವು 1 ಇಂಚ್ ಅನ್ನೋದು ಡಾಟ್ಗೋಸ್ಕರ ಬಿಟ್ಟಿರ್ತೀರಲ್ಲ ಆ ಡಾಟ್ಗೋಸ್ಕರ ಅದು ಮರ್ಚಿ ನೋಡಿ ಈ ತರ ಇಟ್ಟು ಎಲ್ಲಿಂದ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಬರುತ್ತೆ, ಇಲ್ಲೊಂದು ಮಾರ್ಕ್ ಮತ್ತೆ ಇಲ್ಲೊಂದು ಮಾರ್ಕ್ ಹಾಕೊಂಡು ಕರು ಬರೋ ತರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಬರುತ್ತೆ. ನೋಡಿ ಇವಾಗ ಇದು 4 ಫೋಲ್ಡ್ ಆಗಿದೆ. ನೋಡಿ ಇದೆರಡು ಮತ್ತೆ ಇದೆರಡು 4 ಮೂರು. ಇದು ಸಮೋಸ ಮಾಡಲ್ ಕಟಿಂಗು. ಈ ತರನು ಇಟ್ಟು ಡ್ರೆಸ್ ಆದ್ರೆ ಕಟ್ ಮಾಡ್ತಾರೆ. ನಾನು ಬಟ್ ಈ ತರ ಒಳಗಡೆ ಲೈನಿಂಗ್ ಮಾತ್ರ ಸಮೋಸ ಮಾಡಿ ಕಟ್ ಮಾಡ್ತಾ ಇದೀನಿ. ಒರಿಜಿನಲ್ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಅದ್ರ ತೋರಿಸ್ತೀನಿ. ಇವಾಗ ಇದು ಲೆಂತ್ ಎಷ್ಟು ಬೇಕಂದ್ರೆ ನಮಗೆ ಬೇಕಾಗಿರೋದು 40 ಅಲ್ವಾ ಒರಿಜಿನಲ್.
55 ಅಲ್ಲಿ 15 ಹೋಗಿದೆ, 40 ಇದೆ. ಇದರಲ್ಲಿ ಬಂದು ನಾವು ಲೈನಿಂಗ್ಗೆ ಒಂದು 2 ಇಂಚು ಕಡಿಮೆ ಮಾಡಿ ಕಟ್ ಮಾಡ್ಕೊಳ್ಳಿ. 38 ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಟ್ಕೊಂಡು ಇದು ಲೈನಿಂಗ್ ಎಷ್ಟು ಬೇಕಾಗುತ್ತೆ ಅಂದ್ರೆ 4 ಮೀಟರ್ ಬೇಕಾಗುತ್ತದೆ. ಇದು ಕಾಟನ್ ತಗೋಬೇಡಿ, ಪಾಲಿಸ್ಟರ್ ಅಲ್ಲಿ ತಗೊಳ್ಳಿ. ದೊಡ್ಡ ತಗೊಳ್ಳಿ, 4 ಮೀಟರ್ ಅಲ್ಲಿ ಸರೋಗುತ್ತೆ. ಬಾಡಿಗೆ ಮಾತ್ರ ಕಾಟನ್ ಇದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿಂದ 38 ಇಲ್ಲಿಗೆ ಬರುತ್ತೆ. ನೋಡಿ ಅಲ್ಲಲ್ಲಿ ಒಂದೊಂದು ಮಾರ್ಕ್ ಆದ್ರೆ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ ಎಲ್ಲ ಸೇರಿಸಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಮಾರ್ಕ್ ಮಾಡಿದಿರಲ್ಲ, ಅದು ಯಾವ ತರ ಮಾರ್ಕ್ ಮಾಡಿದಿರೋ ಅದೇ ತರ ಕಟ್ ಮಾಡಿ. ಇಲ್ಲಿ ಬಟ್ಟೆ ಅನ್ನೋದು ಸಾಕಾಗಲ್ಲ. ನೋಡಿ ಈ ಬಟ್ಟೆ ಅನ್ನೋದು ಯಾವ ರೀತಿ ಇಟ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ ಈ ತರ ಉಳಿದಿರೋ ಬಟ್ಟೆನ ಇದ್ರ ಮೇಲೆ ಇಟ್ಕೊಳ್ಳಿ. ಇದ್ರ ಮೇಲೆ ಇಟ್ಕೊಂಡು ನೋಡಿ ಇಲ್ಲಿ ಎಲ್ಲಿ ಕಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದರಿಂದ ನೋಡಿ ಈ ಬಟ್ಟೆನ ತೆಗ್ದ್ಬಿಟ್ಟು ನೋಡಿ ಇದ್ರ ಕೆಳಗಡೆ ಇಟ್ಕೊಳ್ಳಿ. ಇಲ್ಲಿ ಕೈ ನೋಡಿ ಟಚ್ ಆಗುತ್ತೆ, ನಿಮಗೆ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಿಟ್ಕೊಂಡು ಇವಾಗ ಕಟ್ ಮಾಡಬೇಡಿ. 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಿಡಿ, ಯಾಕಂದ್ರೆ ಜಾಯಿಂಟ್ ಮಾಡ್ಬೇಕಾಗ್ತೈತಲ್ಲ, ಅದರಿಂದ 1/2 ಇಂಚ್ ಅನ್ನೋದು ಬಿಡಿ. ಈ ಪೀಸ್ ಯಾವ ರೀತಿ ಜಾಯಿಂಟ್ ಮಾಡಬೇಕು ಅಂತ ನಾನು ಸ್ಟಿಚ್ ಮಾಡಿ ಹೇಳ್ತೀನಿ. ಮತ್ತೆ ಇಲ್ಲಿ ಮಾರ್ಕ್ ಮಾಡಿದಿಲ್ಲ ಇದನ್ನು ಕಟ್ ಮಾಡಿ. ನೋಡಿ ಈ ತರ ಕಟ್ ಮಾಡಿ ಇದನ್ನ ಮಡಚಿ ಎತ್ತಿಟ್ಕೊಳ್ಳಿ. ಇದನ್ನ ಯಾವ ರೀತಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಸ್ಯಾರಿ ಆದರೆ 4 ಫೋಲ್ಡ್ ಮಾಡ್ಕೊಳ್ಳಿ. ಕ್ಲೋಸ್ ಇರೋ ಸೈಡ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಇವ್ರದ್ದು 8.5 ಸೊಂಟ ಸುತ್ತಳತೆ 2 ಇಂಚ್ ಆದರೆ ಎಕ್ಸ್ಟ್ರಾ ತೊಗೊಂಡಿದ್ದೀರಲ್ಲ ಖರ್ಚಿಗೋಸ್ಕರ. ಟೋಟಲ್ ಎಷ್ಟಾಗುತ್ತೆ? 10.5 ಆಗುತ್ತೆ. ನೋಡಿ 10.5 ಎಲ್ಲಿಗೆ ಬರುತ್ತೋ ಟೇಪಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನನಗೆ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂತು, ಮತ್ತು 1/2 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಇವ್ರ ಲೆಂತ್ ಬಂದು 40 ಆದರೆ ತೊಗೋಬೇಕು. ಇವ್ರದ್ದು ನೋಡಿ ನಾನು ಟೇಪು ಎಲ್ಲಿ ಯಾವ ರೀತಿ ಇಟ್ಕೊಂಡು ಅಳತೆ ಮಾಡ್ತಾಯಿದ್ನೋ ಅದೇ ರೀತಿ ನೀವು ಅಳತೆ ಮಾಡಿ. ಬಟ್ ಇವ್ರದ್ದು 40 ಇಲ್ಲ, 1 ಇಂಚಷ್ಟು ಕಡಿಮೆ ಬಂದಿದೆ. 39 ಇದೆ ಸ್ಯಾರಿಯಲ್ಲಿ. ನೀಟಾಗಿ 39 ಎಲ್ಲೆಲ್ಲಿ ಬರ್ತೋ ಅಲ್ಲಲ್ಲಿ ಇಟ್ಕೊಂಡು ಟೇಪು ಒಂದು 4 ಹತ್ರ ನೋಡಿ ನಾನು ಯಾವ ರೀತಿ ಇಟ್ಕೊಂಡು ಟೇಪು ಜಾಸ್ತಿ ಲೂಸ್ ಬಿಡಬಾರ್ದು, ಟೈಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೊಸ ವೀಡಿಯೋಗಳು ಹಾಕ್ತಾ ಇರ್ತೇನೆ. ಮಾರ್ಕ್ ಮಾಡಿರೋದ್ರ ಮೇಲೆ ಇನ್ನೊಂದು ಸ್ವಲ್ಪ ನೀಟಾಗಿ ಕಾಣಿಸೋ ಥರ ಆದರೆ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಡಿ. ಆ ಎಕ್ಸ್ಟ್ರಾ ಇರೋದ್ರಲ್ಲಿ ಬೇಕಾದರೆ ನೀವೇನಾದರೂ ಡಿಸೈನ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಯೂಸ್ ಆದರೂ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ನೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆದರೆ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಸ್ಟಿಚಿಂಗ್ ವಿಡಿಯೋ ಪಾರ್ಟ್ 2ದಲ್ಲಿ ಹಾಕ್ತೀನಿ.